ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ ಹೇಳಿ ಸರ್, ಟಾಟಾ ಸಿ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ, ಟಾಟಾ ಎಸ್ 2014 ಮಾಡಲು ಓನರ್ ಶೇರ್ ಸೆಕೆಂಡ್ ಓನರ್. ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಾಡಿದ? ಡಾಕ್ಯುಮೆಂಟ್ ಎಫ್ ಸಿ ಇನ್ಶೂರೆನ್ಸ್ ಫ್ರೆಶ್ ಮಾಡ್ಕೊಡೋದು. ಹಾಂ, ಗಾಡಿಯಲ್ಲಿ ಮ್ಯೂಸಿಕ್ ಸಿಸ್ಟಮ್, ಲೈಟಿಂಗು, ಸ್ಟೆಪ್ನಿ, ಜಾಕ್, ಲಿವರ್ ಎಲ್ಲದು ಹೊಸದು. ಸ್ಪೀಕರ್ ಹೊಸದು. ಸ್ಪೀಕರ್ ಎಲ್ಲ ಹಾಕ್ಸಿದ್ದೀರಾ? ಹಾ, ಸ್ಪೀಕರ್ ಹೊಸದು. ಆಯಿಲ್ ಚೇಂಜ್ ಮಾಡಿ ನಿಲ್ಸಿದೀವಿ. ಸರ್ವಿಸ್ ಆಗಿದೆ? ಯಾರ ಜೆನ್ಯೂನ್ ಕಸ್ಟಮರ್ ಬಂದ್ರೆ ಮಾತ್ರ ಕೊಡೋದು. ಹಾಂ ಹಾಂ ಹಾಂ, ಲೋನ್ ಆಪ್ಷನ್ ಇದೆ. ಆಪ್ಷನ್ ಕೊಡ್ತೀರಾ? ಏಜೆಂಟ್ ಬಂದ್ರೆ ಕಮಿಷನ್ ದಯವಿಟ್ಟು ಕೊಡೋದಿಲ್ಲ. ಹಾಂ ಹಾಂ, ನಾವು ತಗೊಳ್ಳೋದು ಇಲ್ಲ, ಕೊಡೋದು ಇಲ್ಲ. ರನ್ನಿಂಗ್ ಎಷ್ಟಿದೆ ಬೈ ಗಾಡಿ? 152 ಶೋರೂಮ್ ಹಿಸ್ಟ್ರಿ. ಚೆಕ್ ಮಾಡ್ಕೊಂಡ್ ಬರ್ಲಿ. ಶೋರೂಮ್ ಇಷ್ಟ ಐತೆ? ಹೌದೌದು. ಇಂಜಿನ್ ಕಂಡೀಷನ್ ಬೈ ಗಾಡಿ? ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ, ನೀಟಾಗಿ ಐತೆ. ತುಂಬಾ ಕ್ಲಾಸ್ ಆಗಿದೆ ಗಾಡಿ. ಸ್ಟಿಕರಿಂಗ್ ಗಾಡಿ ಸ್ಟಿಕ್ಕರಿಂಗು, ಲೈಟಿಂಗು, ರಾತ್ರಿ ಇದೆಲ್ಲ ಹಿಂದ್ಗಡೆ LED ಲೈಟ್ ಎಲ್ಲ ಹಾಕಿದೀವಿ. ನೋಡಿದೆ, ವಿಡಿಯೋ ಕಳಿಸಿರಲ್ಲ? ಜಸ್ಟ್ ಅದು ತೊಟ್ಟಿ ಎಲ್ಲ ಹೊಸದ್ ಕಟ್ಟಿರೋದು. ನೀವೇ ಕಟ್ಕೊಡಿರೋದಾ? ಹೌದೌದು. ನೀವು ಹೊಸ ಕಟ್ಟಿದ್ದೀರಾ? ಹೌದು. ಟಾಟಾ HT ಅಲ್ಲ ಬೈ ಇದು ಗಾಡಿ? HT. ಟಾಟಾ HT. ಹೌದು. ಲೊಕೇಶನ್ ಬೈ ಗಾಡಿ ಇರೋದು? ಶಿವಮೊಗ್ಗ. ಶಿವಮೊಗ್ಗ ಲೋಕಲ್ ಏನಾ? ಲೋಕಲೇ. ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು? ಅಣ್ಣ ತೀರಾ ಜಾಸ್ತಿನೂ ಹೇಳಲ್ಲ, ಕಮ್ಮಿನೂ ಮಾಡಲ್ಲ. ಹಾಂ, 240 ಹೇಳ್ತೀವಿ. 240 ವಿತ್ ಡಾಕ್ಯುಮೆಂಟ್. ಹಾಂ, 240 ಹೇಳ್ತೀವಿ. ಫ್ರೆಶ್ ಆಗಿ ಹೊಸ ಕುಶನ್ ಗಿಶನ್ ಎಲ್ಲ ಮಾಡಿಸಿದೀವಿ. ಹಾಂ ಹಾಂ, ಬಂದ್ರೆ ಒಂದು ಕ್ಯಾಶಿಗೆ ಬಂದ್ರೆ ಒಂದು 235 ಕೊಡ್ತೀವಿ. ಫೈನಲ್ 30ಕ್ಕೂ ಕೊಡೋಣ. 230ಕ್ಕೆ ಫೈನಲ್? ಹೌದು. ಬಂದ್ರೆ ಹೌದು. ಲೋನ್ ಎಲ್ಲಿವರೆಗೆ ಆಗ್ತದೆ ಗಾಡಿ ಇದು? 1.5 ಇಂದ 1.70 ಆಗ್ಯದು. ಒಂದು 70 ಲೋನ್ ಮಾಡಿಸ್ಕೊಡ್ತೀರಾ? ಹೌದು. 230 ಫೈನಲ್ ಕೊಡ್ತೀರಲ್ಲ ಬೈ ಗಾಡಿದು? ಸರ್, 230 ಫೈನಲ್? 230 ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಫೈನಲ್. ನಮ್ಮ ಕಡೆಯಿಂದ ಬಂದ್ರೆ? ಹೌದು. ಓಕೆ ಓಕೆ ಸರ್, ಅಪ್ಡೇಟ್ ಮಾಡ್ತೀವಿ ಗಾಡಿ. ಓಕೆ ನಮ್ಮ ಕಡೆಯಿಂದ ಬಂದ್ರೆ ಸರ್. ಕೆಲವರು ಒಂದ್ ನಿಮಿಷ, ಕೆಲವ್ರು ಹೇಳ್ತಾರೆ ಅಣ್ಣ ನಿಮಗೆ ಕಮಿಷನ್ ಕೊಡ್ತೀವಿ, ನಮಗೆ ಇಷ್ಟಕ್ ಮಾಡ್ಸಿ ಅಷ್ಟಕ್ ಮಾಡ್ಸಿ ಅಂತ. ದಯವಿಟ್ಟು ಅವ್ರಿಗೆಲ್ಲ ಅರ್ಥ ಮಾಡ್ಕೊಳ್ಳಿ. ಅವರು ನಾನು ಎದುರುಗಡೆನು ಇಸ್ಕೊಳಲ್ಲ, ನಾನು ಈ ಕಡೆನು ಇಸ್ಕೊಳಲ್ಲ. ಒಂದೇ ಒಂದು ಅನಾಥಾಶ್ರಮ ಅಕೌಂಟ್ ಇದೆ, 1000 ರೂಪಾಯಿ ಹಾಕ್ಲಿ ಸರ್. ನಾನ್ ಕಮಿಷನ್ ಇಸ್ಕೊಳಲ್ಲ. ತುಂಬಾ ಜನ ಹೇಳಿ ಹೇಳಿ ಸಾಕಾಯ್ತು. ಒಂದ್ ಅನಾಥಾಶ್ರಮ ಅಕೌಂಟ್ ಇದೆ, ಅದಕ್ಕೆ 1000 ರೂಪಾಯಿ ಹಾಕ್ಲಿ. ನಿಮ್ಗೇನ್ ಕಮಿಷನ್ ಏನಿಲ್ಲ? ನಾನ್ ಕಮಿಷನ್ ಗಿಮಿಷನ್ಗೆಲ್ಲ ಮಾಡೋದಿಲ್ಲ. ದೇವ್ರು ಕೊಟ್ಟಿರೋ ತುಂಬಾ ಇದೆ. ಅವ್ರು ಕೆಲವರು ಅಳಿಯಾಕ್ ಬರ್ತಾರೆ, ಅಣ್ಣ ಕಮಿಷನ್ ಕೊಡ್ತೀವಿ ಹಂಗೆ ಹಿಂಗೆ, ನಮ್ ಖುಷಿಯಿಂದ ಕೊಡ್ತೀವಿ ಅಂತ. ಅವ್ರು ಖುಷಿ ಪಡೋದು ಬೇಡ, ದುಃಖ ಪಡ್ಕೊಂಡು ಗಾಡಿಗೆ ತಗೊಂಡ್ ಹೋಗೋದು ಬೇಡ. ಖುಷಿಯಿಂದ ಗಾಡಿ ತಗೊಂಡ್ ಹೋಗ್ಲಿ ಸಾಕು. ಕಮಿಷನ್ ಗಿಮಿಷನ್ ಎಲ್ಲ ಬೇಡ. ಬೇಡ, ಏನ್ ಬೇಡ. ಆಶ್ರಮ ಕೊಡ್ತೀರಾ? ಹೌದೌದು. ಒಳ್ಳೇದಾಗ್ಲಿ ಸರ್, ನಿಮ್ ಮನಸ್ಸಿಗೆ, ನಿಮ್ ಒಳ್ಳೆ ಗುಣಕ್ಕೆ. ಇರ್ಲಿ. ಅದೇ ಈಗ ಕೆಲವರು ಎಲ್ಲ ರೀತಿ ಅಳಿತಾರಲ್ಲ. ಹೌದೌದು. ಕೆಲವ್ರು ಹೇಳ್ತಾರೆ ಅಣ್ಣ ಈ ರೇಟಿಗೆ ಮಾತಾಡ್ಕೊಳ್ಳಿ, ಮೇಲ್ಗಡೆ ಏನಾರ ಮಾಡೋಣ, ನಿಮ್ ರೇಟ್ ಹಿಡ್ಕೊಂಡು ಕೂರ್ರಿ. ಇವೆಲ್ಲ ನಾಟಕ ಇಲ್ಲ ಸರ್. ಅದೆಲ್ಲ ಬೇಡ. ನೀವು ನೋಡಿ ನಿಮ್ ಬಗ್ಗೆ ಗೊತ್ತು, ನಿಮ್ದು ಒಳ್ಳೆ ಮನ್ಸಿದೆ. ನಮ್ ಕಡೆಯಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಾಡಿ ಕೊಡ್ಸಿ ಸರ್. ಓಕೆ ಸರ್, ಓಕೆ.